ತಂದೆಯವರಾದ ದಿವಂಗತ ಸೈಯದ್ ಅಬ್ದುಲ್ ಹಫೀಜ್ ರಿಟೈರ್ಡ್ ಸುಬೇದಾರ್ ಮೇಜರ್ ಅವರ ಸವಿ ನೆನಪಿಗಾಗಿ ಅರ್ಪಿಸುವ ನನ್ನ ಪ್ರಥಮ ಕಾಣಿಕೆ. Mr. Norton, a performance in the Helen's murder case in detecting, it made a record against the department of CID. And I hope you will do your work as per the expectation. Moreover, you are from Karnataka, and I hope you will rise to the occasion. Certainly, I am proud of it. I am also from Karnataka, so let us talk in our mother tongue. I am very happy. ಆಗಬಹುದು. ಈ ಕೇಸಿಗೆ ನಿಮಗೆ ಯಾವ ಆಧಾರ ದಾಖಲೆಗಳು ಇಲ್ಲ. ಇದು ಕೇವಲ ಊಹೆಯನ್ನು ಮಾತ್ರವೇ ನೀವು ಪತ್ತೆ ಹಚ್ಚಬೇಕು. ಇದು ಎಷ್ಟು ಕಠಿಣವೋ ಅಷ್ಟೇ ನಿಮಗೆ ಪ್ರತಿಫಲ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಕ್ರೇಜಿ ಬಾಯ್. ಈ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮದು ತಲೀನವಾಗಿದೆ. ಆದರೂ ಸಹ ನಿಮ್ಮನ್ನು ನೇಮಿಸುತ್ತಿರುವೆ. ಇದಕ್ಕೆ ಯಾರ ಸಹಾಯವೂ ಇಲ್ಲ, ಯಾವ ಸಹಕಾರವೂ ಇಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮನ್ನು ಅವರು ಅರೆಸ್ಟ್ ಮಾಡಲೂಬಹುದು. ಬಿ ಕೇರ್ಫುಲ್. ವೆರಿ ನೈಸ್. ಇದು ಒಂದು ಅತಿ ವಿಚಿತ್ರ ಕೇಸ್. ಅಫ್ಕೋರ್ಸ್ ಈ ಕೇಸಿನ ಪಕ್ಷಿ ನೋಟ ಇಷ್ಟೇ. ಅಮೆರಿಕಾ ಮ್ಯೂಸಿಯಂನಿಂದ ಒಂದು ಅಮೂಲ್ಯ ಹಾರ ಕಳವಾಗಿ ಅದು ಸಮುದ್ರ ಮೂಲಕ ದಕ್ಷಿಣ ಇಂಡಿಯಾ ತಲುಪಿದೆ. ಅಂದರೆ ಅದು ಕರ್ನಾಟಕಕ್ಕೆ ಸೇರಿದೆ ಅನ್ನಲು ಸಾಧ್ಯ? ಹೌದು. ಈ ಕೆಲವು ವಾರಗಳ ಹಿಂದೆ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿ ತಕ್ಕಡಿಗೆ ಸಿಕ್ಕು ಸಾಕ. ಅವನಿಗೆ ಕೇವಲ 25 ವರ್ಷ. ಅವನ ಎದೆಯ ಮೇಲೆ ಗೂಬೆ ಚಿಹ್ನೆ ಇತ್ತು. ಅವನು ಅನಾಥ, ಮಡಿಕೇರಿ ವಾಸಿ. ಇಷ್ಟು ವಿಷಯ ತಿಳಿಯಿತು. ಗೂಬೆ ಚಿಹ್ನೆ, ಅನಾಥ, 25 ವರ್ಷ. ಇಟ್ಸ್ ಮೀನ್ ಇಟ್ ಈಸ್ ಸ್ಟೇಟ್ ಫಿಂಗರ್ ಇಂಟರ್ನ್ಯಾಷನಲ್ ಗೇಮ್. Brilliant. Good. You are 10% correct. Understand? ಆ ಮಾಲೆ ಯಾರ ಹತ್ರ ಗೊತ್ತಾ? ಅದು ಹೇಗೆ ಪಡೆಯಬಹುದು? ಇನ್ನೊಂದು ವಿಷಯ, ಅವರು ಕರ್ನಾಟಕದಲ್ಲಿ ಬ್ಲ್ಯಾಕ್ ಸ್ಮಗ್ಲರ್ ಕಡೆಯವರು ಅಡ್ಡಾಡ್ತಾ ಇದ್ದಾರೆ. ಅದು ಯಾಕೆ ಗೊತ್ತಾ? ಎಸ್, ಫೈನೈಟ್ ಗೊತ್ತಿದೆ. ಸ್ಟೇಟ್ ಫಿಂಗರ್ ಯಾವ ವಸ್ತುವನ್ನು ಹೋಗ್ತಾ ಇರೋದು, ಬಟ್ ಬ್ಲ್ಯಾಕ್ ಟೈಗರ್ ಅಮೂಲ್ಯವಾದ ವಸ್ತುವನ್ನು ಯಾರ ಹತ್ರ ತಿಳಿದು. ಕರೆಕ್ಟ್ ಮೈ ಬಾಯ್. ಅವರು ಮಾಲೆಯನ್ನು ಕೊಳ್ಳಲು ತಯಾರಿ ನಡೆಸುತ್ತಿದ್ದಾರೆ. ಆ ವ್ಯಾಪಾರ ಮುಗಿಯುವುದರಲ್ಲಿ ನಮಗೆ ಆ ಮಾಲೆ ಸಿಗಬೇಕು.
ಓಕೆ, ಐ ವಿಲ್ ಟ್ರೈ ಮೈ ಬೆಸ್ಟ್. ರೈಟ್ ಫಿಂಗರ್ ಹತ್ರ ನವೀನ ರೀತಿ ಸಲಕರಣೆಗಳಿವೆ. ಅವನು ಎದುರಿಸೋದು ಬಹಳ ಕಷ್ಟ. ಆದ್ರಿಂದ ನಾ ಈ ಚಿತ್ರಣ ಹೊಣಿಸಿರುವೆ. ನೋ ಥ್ಯಾಂಕ್ಸ್. ಅವನಲ್ಲಿ ಎಷ್ಟು ನವೀನ ಇದೆಯೋ ಅಷ್ಟು ನವೀನ ಚಾಕರಿಗಳು ನನ್ನಲ್ಲಿ. ನಿಮ್ಮಿಷ್ಟ. ಒಂದು ವಿಷಯ, ಈ ಕೇಸ್ನಲ್ಲಿ ನನ್ನ ಅನುಮಾನದ ವ್ಯಕ್ತಿಗಳ ಸ್ಥಿರಚಿತ್ರ ಮತ್ತು ಸಂಬಂಧಪಟ್ಟ ವಿವರಗಳು 5ನೇ ಬ್ಲಾಗ್ನಲ್ಲಿದೆ. ಬೇಕಾದ್ರೆ ನೋಡಿ. ತಕ್ಷಣ ಬಂದ್ಬಿಟ್ಟೆ ಸರ್. ನನಗೆ ಅರ್ಧ ಗಂಟೆ ಅವಕಾಶ ಕೊಡಿ ಪ್ಲೀಸ್, ಬಿಕಾಸ್ ಐ ವಾಂಟ್ ಟು ಚೇಂಜ್ ಮೈ ಸರ್. ಆಲ್ ರೈಟ್, 1 ಗಂಟೆ ತರುವಾಯ ನೀವು 5ನೇ ಬ್ಲಾಗ್ನಲ್ಲಿ ಕಾಣಿ. ಥ್ಯಾಂಕ್ ಯು. ಮತ್ತೆ ನಿಮ್ಮ ಕನ್ನಡ ಅಷ್ಟೊಂದು ನೆನಪಾಗಿಲ್ಲ. ಅದು ಸಹ ನನಗೆ ಫೀಲ್ ಇದೆ ಸರ್. ಕರ್ನಾಟಕ ಬಿಟ್ಟು ನಾನು 20 ವರ್ಷ ಆಯಿತು. ಬರ್ತೀನಿ. ಮಿಸ್ಟರ್ ಹೊನ್ನಾಟ, ನಿಮ್ಮ ವಿಷಯ ಕೇಳಿದಂತೆಯೇ ಕಂಡೆ. ನೀವು ಬಹಳ ಚತುರರು. ಈ ಕೇಸ್ನಲ್ಲಿ ನೀವು ಜಯಶೀಲರಾಗುವರೆಂದು ನನಗೆ ನಂಬಿಕೆ ಇದೆ. ಶೂರ್. ನಮ್ಮ ಪವಿತ್ರ ಕರ್ನಾಟಕದಲ್ಲಿ ಇಂಥ ನೀಚರು ಇರಲು ಸಾಧ್ಯವೇ ಇಲ್ಲ. ಹೇಗೆ ಸರ್? ಆಲ್ ದಿ ಬೆಸ್ಟ್. ಗುಡ್ ಲಕ್. ಮಾತೃಭೂಮಿಗಾಗಿ ತನ್ನ ಪ್ರಾಣವನ್ನೇ ಬಲಿಗೊಡಲು ಸಿದ್ಧರಾಗಿರುವ ಇಂಥ ಸುಪುತ್ರರನ್ನು ಪಡೆದ ಕರ್ನಾಟಕ ಮಾತೆ ಧನ್ಯವಾದ. Hello. Mr. Vannaton, some girls waiting for you. Oh, goodness. I'm coming an hour late. Please book a plane ticket for Bangalore and ask the Black Force to follow me, okay? Okay. Good night, sir. Very good night. Sir, 101 is on the door. Send him in. Good night, sir. Yes. Please take your seat. Thank you. I think you are from Karnataka, and this case is also from Karnataka, and the files is here. Thank you. ಇದರದ ಸಾಕ್ಷಿ ಚಿತ್ರ ಇದೆಯಾ? You mean film? Yeah. Start. ಇವನು ಪವನ್, ಪ್ರಪಂಚದ ಬಹಳ ದೊಡ್ಡ ಸ್ಮಗ್ಲರ್. ಇವನಿಗೆ ದಯೆ ಎಂಬುದೇ ಇಲ್ಲ. ಆದರೆ ಇವನು ಅತಿಯಾಗಿ ಪ್ರೀತಿಸುತ್ತಿದ್ದ ವಸ್ತು ಎಂದರೆ ಅವನ ಸ್ನೇಹಿತ ನರೇಶ್. ನರೇಶ್ ಯಾರು, ಎಲ್ಲಿಯವನು ಯಾರಿಗೂ ಗೊತ್ತಿಲ್ಲ. ಪವನ್ ತನ್ನ ಆಸ್ತಿ, ಅಂತಸ್ತು, ಗುಣ, ರೂಪ ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಸ್ನೇಹಿತನನ್ನು ಪ್ರೀತಿಸುತ್ತಿದ್ದ. ಆದರೆ ನರೇಶ್ಗೆ ಫಿಟ್ಸ್ ಕಾಯಿಲೆ ಇತ್ತು. ಕಾನೂನಿನ ಹಿಡಿತದಿಂದ ಯಾರೂ ತಪ್ಪಿಸಿಕೊಳ್ಳಲಾರರು. ಅದೇ ರೀತಿ ಪವನ್ ಒಂದು ಬಾರಿ ಪೊಲೀಸ್ಗೆ ಸಿಕ್ಕಿ ತಪ್ಪಿಸಿಕೊಂಡ. ಆದರೆ ಅವನಿದ್ದ ಪ್ಲೇನ್ ಕ್ರ್ಯಾಶ್ ಆಗಿ ಪವನ್ ಸತ್ತ. ಅಂದಿನಿಂದ ನರೇಶ್ನ ಸುಳಿವಿಲ್ಲ. ನಮಗೆ ಸಂದೇಹವೇನೆಂದರೆ ನರೇಶ್ ಬದುಕಿದ್ದಾನೆ. ಸ್ಟ್ರೈಟ್ ಫಿಂಗರ್ ಗ್ಯಾಂಗ್ಗೂ ಅವನಿಗೂ ಏನೋ ಸಂಬಂಧ ಇರಬಹುದು, ಅಥವಾ ಅವನೇ ಇರಬಹುದು.
the connected files. Okay. Thank you very much, sir. Sir, yours letter. Thank you. Good night. Good night. ಈಗಾಗಲೇ ಬಹಳಷ್ಟು ಪಾಪ ಮಾಡಿರುವೆ. ನನಗೆ ಸಾವಿನ ಭಯವಿಲ್ಲ. ಈ ಅಮೂಲ್ಯ ರತ್ನವನ್ನು ಸರ್ಕಾರಕ್ಕೆ ಒಪ್ಪಿಸುವವರೆಗಾದರೂ ನನ್ನ ಪ್ರಾಣ ಉಳಿಸು. ಇಷ್ಟೇ ನನ್ನ ಪ್ರಾರ್ಥನೆ. ಬೇಡ ಸತೀಶ್, ಬೇಡ. ಹೋಗ್ಬೇಡಿ ಸತೀಶ್, ಖಂಡಿತ ಹೋಗ್ಬೇಡಿ. ಬೇಡ ಸತೀಶ್. ದೇವರೇ, ನಿನ್ನೆ ಈ ನಾಟಕ ರಂಗದಲ್ಲಿ ಒಳ್ಳೆತನಕ್ಕಾಗಿ ಎಷ್ಟೋ ಜನ ಪ್ರಾಣ ಕಳೆದುಕೊಂಡರು. ಅದರಲ್ಲಿ ಸತೀಶ್ ಒಬ್ಬ.
ಈ ಸುಂದರ ದೃಶ್ಯಗಳು, ತಂಪಾದ ಗಾಳಿ, ಲತೆಗಳ ಸೌಂದರ್ಯ ಎಲ್ಲವೂ ಇದು ನನ್ನ ಮಾತೃಭೂಮಿಯಾದ ಕರ್ನಾಟಕವೆಂದು ಸಾರಿ ಸಾರಿ ಹೇಳುತ್ತಿದೆ. ಈ ನಾಡಿನಲ್ಲಿ ಎಂತೆಂತಹ ಮಹಾನ್ ವ್ಯಕ್ತಿಗಳು ಜನ್ಮ ತಾಳಿದರು. ಶ್ರೀರಾಮ ಸೀತೆಯೊಡಗೂಡಿ ಇಲ್ಲಿ ತೃಪ್ತಿಯ ಗಾಳಿ ಸೇವನೆ ಮಾಡಿದನು. ಇದು ಭಾರತ ದೇಶದಲ್ಲೇ ಪವಿತ್ರವಾದ ರಾಜ್ಯ ಕರ್ನಾಟಕ. ಇಂತಹ ಪವಿತ್ರ ದೇಶದಲ್ಲಿಯೂ ಎಂತೆಂತಹ ಅಪವಿತ್ರ ದುಷ್ಕೃತ್ಯಗಳು ನಡೆಯುತ್ತಿವೆ. ನಿನಗಾಗಿ ನಾನು ಮನೆಯನ್ನೇ ಬಿಟ್ಟು ಬಂದೆ, ಕೇವಲ ನಿನಗಾಗಿ. ಆದರೆ ನೀನು ಹಣದಾಸೆಗೋಸ್ಕರ ನಿನ್ನ ಪ್ರಾಣವನ್ನೇ ಕಳೆದುಕೊಂಡೆ. ಸತೀಶ್, ನನಗೆ ಯಾರಿದ್ದಾರೆ? ಯಾರಿದ್ದಾರೆ ಸತೀಶ್? ನನಗೆ ಯಾರ ಗತಿ? ಯಾರ ಗತಿ ಸತೀಶ್? ನಾ ಯಾರಿಗಾಗಿರಲಿ? ಇಲ್ಲ ಇಲ್ಲ ಸತೀಶ್, ಇಲ್ಲ. ನಿನ್ನ ಶತ್ರು ಯಾರೇ ಆಗಿರಲಿ, ಆತನನ್ನು ಮುಗಿಸದೆ ನಾನು ನಿದ್ದೆ ಕೂಡ ಮಾಡಲಾರೆ ಸತೀಶ್. ಸತ್ಯ, ಇದು ಸತ್ಯ ಸತೀಶ್, ಇದು ಸತ್ಯ. ಅಣ್ಣ ಸತ್ತಿದ್ದಾನೆ, ಅವನನ್ನು ಸಾಯಿಸಿದ್ದಾರೆ.
ನಿಮ್ಮನ್ನು ಬಿಟ್ಟು ಮತ್ತಾರಿಲ್ಲ. ನನಗೆ ಅನಿಸಿದೆ ಡಾಕ್ಟರ್, ನೀವೇ ಕೊಲೆ ಮಾಡಿದ್ದೀರೆಂದು. ನಿಮ್ಮನ್ನು ಬಿಟ್ಟು ಮತ್ತಾರಿಲ್ಲ, ನೀವೇ ನೀವೇ ನೀವೇ. ಚಿಕ್ಕಪ್ಪ ಚಿಕ್ಕಪ್ಪ, ಏನಾಗಿಬಿಟ್ಟಿದೆ ಚಿಕ್ಕಪ್ಪ? ನನ್ನ ಅಣ್ಣ ತಿಂಡಿ ತಿಂದು ಹೋದ, ಆದರೆ ಇಂದು ದುಃಖ ತಾಳಲಾರೆ ಚಿಕ್ಕಪ್ಪ. ಹೌದಮ್ಮ, ನಿನಗಿಂತ 100 ಪಾಲು. ನೀನೇನು ಯೋಚಿಸಬೇಡ. ಆ ಕೊಲೆಗಡಕನನ್ನು ಆದಷ್ಟು ಜಾಗ್ರತೆ ನ್ಯಾಯಸ್ಥಾನದಲ್ಲಿ ತಂದು ನಿಲ್ಲಿಸುವೆನು. ಕಲೆಗುಡುಕ ಕೇವಲ ತಪ್ಪು ಮಾಡಿಲ್ಲ, ನಮ್ಮ ವಂಶವನ್ನೇ ನಿರ್ಮೂಲ ಮಾಡಿಬಿಟ್ಟ. ಅಣ್ಣ, ನಿನ್ನೆ ಸತೀಶ್ ಯಾರ ಜೊತೆ ಹೋದ? ಡಾಕ್ಟರ್ ಕಾಶ್ ಜೊತೆ ಹೋದ. ಅವರಿಗೆ ಸಹ ಫೋನ್ ಮಾಡಿದ್ದೆ. ಅವರ ಮಾತುಗಳ ದಾಟಿಯಿಂದ ಕೊಲೆಗುಡುಕನ ವಿಷಯ ತಿಳಿದಿದೆಂದು ಭಾವಿಸುವೆ. ಅವನೇ ಕೊಲೆಗಡಕನಿರಬಹುದು. ಸಮಾಜ ಸೇವಕ, ವೈದ್ಯ, ಸತೀಶನ ಪ್ರಾಣ ಸ್ನೇಹಿತ, ಈ ತರ ಕೆಲಸ ಮಾಡಬಲ್ಲನಾ? ಏನೇ ಆಗಲಿ ನೋಡೋಣ. ನಾನು ಮನೆಗೆ ಬರುವೆನು. ಅಲ್ಲಿವರೆಗೆ ನೀನು ಶಾಂತವಾಗಿರು. ಡಾಕ್ಟರ್ ಕಾಸನ್ನು ಭೇಟಿಯಾಗುವೆನು. Send him. Good morning, sir. Come in. Very good morning. Take your seat. Thank you. ನನಗೆ ನಂಬಿಕೆ ಇದೆ, ನೀವು ಸತೀಶನ ಪ್ರಾಣ ಸ್ನೇಹಿತರು, ಜೊತೆಗೆ ಫ್ಯಾಮಿಲಿ ಡಾಕ್ಟರ್ ಕೂಡ ಆಗಿದ್ದೀರಾ. ಆದರೆ ಸತೀಶನ ಕೊಲೆ ಆಗಿದೆ. ಕೊಲೆಗಡುಕ ತಾನು ತಪ್ಪಿಸಿಕೊಳ್ಳುವೆನೆಂದು ತಿಳಿದಿರುವನು. ಅದೆಂದಿಗೂ ಸಾಧ್ಯವಿಲ್ಲ. ಈ ಕೇಸ್ನಲ್ಲಿ ನೀವು ನನಗೆ ತುಂಬಾ ಸಹಕರಿಸ್ತೀರಿ ಅಂತ ನಂಬಿಕೆ ಇದೆ ಡಾಕ್ಟರ್. ಸತೀಶ್ ನನ್ನ ಪ್ರಾಣ ಸ್ನೇಹಿತ ಮಾತ್ರವೇ ಅಲ್ಲ, ಸೋದರನೂ ಆಗಿದ್ದ. ಅವನ ಕೊಲೆಪಾತಕನನ್ನು ಹಿಡಿಯಲು ನೀವೆಲ್ಲರೂ ಮಾಡಿದಷ್ಟು ಪ್ರಯತ್ನ ನಾನು ಮಾಡುವೆನು ಮತ್ತು ಅವನ ಕೊಲೆಪಾತಕನನ್ನು ಒಂದು ಬಾರಿ ನಿಮ್ಮ ಮುಂದೆ ತಂದು ನಿಲ್ಲಿಸುವೆನು. ಥ್ಯಾಂಕ್ ಯು. ನ್ಯೂಕ್ಲಿಯರ್ ಕ್ಲೂ ಆ ದಿನ ಬಗ್ಗೆ ನಿಮಗೆ ದೃಢ ನಂಬಿಕೆ ಇದೆಯೇ? ನಾನು ಡಾಕ್ಟರ್, ನನಗೆ ನಂಬಿಕೆ ಇದೆ ಅದು ಖಂಡಿತ ಉಪಯೋಗವಿಲ್ಲವೆಂದು. ಥ್ಯಾಂಕ್ ಯು. ನೀವು ಹೋಗಬಹುದು. ಮತ್ತು ನಾನು ಭಾರತೀಯನು, ದೇಶ ಸೇವೆ ಮಾಡುವುದು ನನ್ನ ಯಾರಿಗುಂಟು ಆ ಎದೆಗಾರಿಕೆ ರೈಟ್ ಫಿಂಗರ್ ಸ್ನೇಹಿತನು ಸಾಯಿಸಲು? ಹಲೋ 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 ಹಲೋ, ಟೈಗರ್ ಇಸ್ ದೇರ್? ಯೆಸ್ ಬಾಸ್, ಟೈಗರ್ ಇಸ್ ಹಿಯರ್. ಟೈಗರ್, ಸತೀಶ್ ಸತ್ತಿಲ್ಲ, ಅವನು ಬದುಕಿರುವನು. ಅವನು ನನ್ನನ್ನು ಮೋಸ ಮಾಡಲು ಪ್ರಯತ್ನಿಸುತ್ತಿರುವನು. ಅವನ ಗುರುಭಕ್ತಿಯಲ್ಲಿ ವ್ಯತ್ಯಾಸವಾಗಿದೆ ಟೈಗರ್, ವ್ಯತ್ಯಾಸವಾಗಿದೆ. ವಾಟ್ ಬಾಸ್? ಈಗಲೇ ಆಸ್ಪತ್ರೆಗೆ ಯಾರನ್ನಾದ್ರೂ ಕಳಿಸಿ, ಗೆಟ್ ದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಡ್ ಐಡೆಂಟಿಫೈ ಸತೀಶ್ ಬಾಡಿ. ಓಕೆ ಬಾಸ್, ನೋ ಇಟ್ ಸೆಲ್ಫ್ ಐ ಆಮ್ ಗೋಯಿಂಗ್ ಟು ಸೆಂಡ್ ಕೈಲಾಶ್. ಬಟ್ ನಮ್ಮ ಶತ್ರು 101 ಕಾಡಿನಲ್ಲಿ ತಿರುಗುತ್ತಿರುವನು. ಡೂ ಯುವರ್ ಡ್ಯೂಟಿ. ಓಕೆ ಬಾಸ್. 101 at jungle. All right. Yes, connect me to block number 4. Hello, Mr. Vijesh is there? Vijesh is speaking. Yes, me from here. Good morning, sir. ನೋಡಿ ವಿಜಯ್, ನೀವು ಆಸ್ಪತ್ರೆಗೆ ಹೋಗಿ ಸೇವವನ್ನು ಪರೀಕ್ಷಿಸಿ
ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ಳಿ. ಬಿ ವಿಜಿಲೆಂಟ್. ಎಸ್ ಸರ್. ನೀವು ಹಾಗಾಗಿ ನನಗೆ ರಿಪೋರ್ಟ್ ಕಳಿಸ್ತಾ ಇರಿ. ಓಕೆ, ನಾನು ಈಗಲೇ ಹೋಗ್ತೀನಿ. ಕುಲ್ಕರ್ಣಿ ಸರ್ ಬರ್ತಾರೆ. ಅವತಾರ ಹೋಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಟೇಕ್ ಯುವರ್ ಸೀಟ್. ಯಸ್. Within half an hour, I am going to conduct the post-mortem. No, sir. Please wait for the second instruction from our department. All right. I'll wait for the second instruction. Okay, thank you. Cheerio. Thank you very much. Take your seat. Thank you, sir. What can I do for you? ಇದು ನನ್ನ ಗುರುತು. ಕಾರ್ಡ್. Keep it. Thanks. Just a minute. Sorry. That's all right. Follow me. ಬಂದೆ ಸರ್. ಸರ್, ಆ ಮಾಲೆ ನನಗೆ ಸಿಕ್ಕಿದೆ. ಅದು ತನ್ನ ಸ್ವಜಾಗ ಸೇರಬೇಕಾದರೆ ತಮ್ಮಿಂದಲೇ ಸಾಧ್ಯ. ತಲಕಾವೇರಿ ಆಣೆ. ಅದು ನಿಮಗೆ ಸಿಗುತ್ತೆ, ನನ್ನಿಂದ ಅಥವಾ ನನ್ನ ಹೆಣದಿಂದ. ಇಂತಿ ನಿಮ್ಮ ಕರ್ನಾಟಕ.
ಬಾಯ್ ಟಾಟಾ. Hello? Hello. Dr. Narendra ಇದ್ದಾರಾ? Doctor is here. Wait a minute. Daddy phone. Inspector Vijay is here. Good night, sir. ಗುಡ್ ನೈಟ್. ವಾಟ್ ಕ್ಯಾನ್ ಐ ಡು ಸರ್? What about the postmortem? ಅದೇ ಹೇಳ್ಬೇಕೆಂದಿದ್ದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಲುಪಲಿಲ್ವಾ? ಅಥಾರಿಟಿ ಲೆಟರ್ ನೀವೇ ಕಳಿಸಿದ್ರಿ. ಶವವನ್ನು ಬದಲಾಯಿಸಿ ಶವದ ಪೋಸ್ಟ್ ಮಾರ್ಟಮ್ ನಮ್ಮ ಆಫೀಸ್ನಲ್ಲಿ ಮಾಡಿ ಕಳಿಸುವನೆಂದು ಮತ್ತು ಅದನ್ನು ನಾನು ರವಾನಿಸಬೇಕೆಂದು. ಆದರೆ ರಿಪೋರ್ಟ್ ಇನ್ನೂ ನನಗೆ ಬಂದಿಲ್ಲ. ಅದು ಸರಿ, ಕೊಲೆಗಾರನ ಬಳಿ ಹೋಗಲು ಆಡಿದ ಒಂದು ನಾಟಕ. ಮತ್ತೊಂದು ಹೆಣದ ಪೋಸ್ಟ್ಮಾರ್ಟಮ್ ಏನ್ ಮಾಡಿದ್ರಿ? ಅದಿರ್ಲಿ, ಅದು ಸಹ ಬೇಕಾ? ಐ ಆಮ್ ಸಾರಿ ಸರ್. ಯುವರ್ಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್. ಬಿಟ್ಟೆ. ಏನಪ್ಪ ಪೊಲೀಸ್ ವಿಷಯ ಗೊತ್ತಾಗಲ್ಲ. ನೀವು ರಿಪೋರ್ಟಿನ ಬಗ್ಗೆ ತೊಂದರೆ ಪಡಬೇಕಾಗಿಲ್ಲ. ಸತೀಶನ ಹೆಣದ ಬದಲಾಗಿ ಯಾವುದೋ ದೇವರ ಹೆಣದ ಪೋಸ್ಟ್ ಮಾರ್ಟಮ್ ಮಾಡಲಾಯಿತಲ್ಲ. ಡಾಕ್ಟರ್ ನರೇಂದ್ರ ಮಾತುಗಳಿಂದ ಮತ್ತು ಈಗ ನಡೆದಿರುವ ಪರಿಸ್ಥಿತಿಯಲ್ಲಿ ಇದು ಮಾತ್ರ ನಿಜ. ಏನೆಂದರೆ ನನ್ನ ಅಬ್ಸೆನ್ಸ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಿಐಡಿ ಆಫೀಸರ್ನಂತೆ ನಟಿಸಿ ತನ್ನನ್ನು ತಾನೇ ತೋರ್ಪಡಿಸಿಕೊಂಡು ಸತೀಶ್ನ ಹೆಣವನ್ನು ಮರೆಮಾಚುವುದರಲ್ಲಿ ಕಾರ್ಯದಲ್ಲಿ ಸಫಲಗೊಂಡಿರುವನು. ಪೊಲೀಸ್ಗೆ ಮೋಸ ಮಾಡುವ ಕಾರ್ಯ ಎಷ್ಟೊಂದು ಚಾತುರ್ಯವಾಗಿ ನಡೆದಿದೆ.
ಮಾರ್ನಿಂಗ್ ಸರ್. ನಾನು ಯಾಕೆ ಕರೀತೀನಿ ಅಂತ ಗೊತ್ತು? ಗೊತ್ತು ಸರ್. ಸರ್, ನನಗೆ ಚಿಕ್ಕ ವಯಸ್ಸಿನಿಂದಲೂ ಒಳ್ಳೆ ಪ್ರೆಸ್ ರಿಪೋರ್ಟ್ ಆಗ್ಬೇಕಂತ ಬಹಳ ಆಸೆ ಇತ್ತು ಸರ್. ಯಾಕೆಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟ್ ಇದ್ದ ಸರ್. ಅವ್ನ ಕಂಡ್ರೆ ಜನ ಬಹಳ ಗೌರವ ಕೊಡ್ತಾ ಇದ್ರು ಸರ್. ಈಗ ಅವನು ಹೊರಟು ಹೋದ ಸರ್. ಆ ಗೌರವನೆಲ್ಲ ಸಂಪಾದನೆ ಮಾಡ್ಬೇಕಂತ ಎಷ್ಟೊಂದು ಕಷ್ಟ ಪಡ್ತಾ ಇದ್ದೇನೆ ಗೊತ್ತೇ ಸರ್. ಕೇಳ್ದ ಕೇಳು, ಆ ಪೋಸ್ ನಿನ್ಗೆ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು? ಹೇಳ್ತೀನಿ ಸರ್. ಯಾವ ಹೋಗ್ಲಿ ನಮ್ಮ ಎಡಿಟರ್ ಒಳ್ಳೆ ಆಕ್ಸಿಡೆಂಟ್ ಪೋಸ್ ಬೇಕು ಬೇಕು ಅಂತ ಇದ್ರು ಸರ್. ಸರ್, ಎಂಥ ಟೈಮ್ ಸರ್. ಅಲ್ಲಿ ಮಗು ರೆಡಿ, ಇಲ್ಲಿ ಕ್ಯಾಮ್ರಾ ರೆಡಿ. ಆ ಕಡೆಯಿಂದ ಒಂದು ಕಾರು ಬಹಳ ಸ್ಪೀಡ್ ಆಗಿ ಬರ್ತಾ ಇದೆ ಸರ್. ಆ ಮಗು ಸನ್ನೆ ಮಾಡಿದೆ, ಮಗು ಓಡ್ ಬರ್ತಾ ಇದೆ. ಆ ಕಡೆಯಿಂದ ಕಾರು ಬಹಳ ಸ್ಪೀಡ್ ಬರ್ತಾ ಇದೆ ಸರ್. ಇನ್ನೇನು ಕ್ಲಿಕ್ ಮಾಡ್ಬೇಕು ಸರ್. ಕಾರ್ ಅಲ್ಲೇ ಜಪ್ ಅಂತ ನಿಂತೋಯ್ತು ಸರ್. ಆ ಮಗು ಬಿಸ್ಕೆಟ್ ತಗೊಂಡು ಓಡ್ಬಿಟ್ಟ ಸರ್. ಕ್ಲಿಕ್ ಮಾಡಿದೆ, ಬಿತ್ತು. ಮಾರನೇ ದಿನ ವಾಶ್ ಮಾಡಿ ನೋಡ್ತೀನಿ, ನಂದೇ ಫೋಟೋ. ಎಂತ ಪೋಸ್. ಒಂದ್ ದಿವಸ ಆಕ್ಸಿಡೆಂಟ್ ಪೋಸ್ಗೆ ಒಳ್ಳೆ ಐಡಿಯಾ ಸಿಕ್ತು ಸರ್. ನಿನಗೆ ಸತೀಶನ ಪೋಸ್ ಎಲ್ಲಿ ಸಿಕ್ತು ಹೇಳು? ಮಡಿಕೇರಿಯಿಂದ ಬಸ್ ಇಳಿದು ನಾವು ವಾಪಸ್ ಬರ್ತಾ ಇರುವಾಗ ಸರ್, ಸತೀಶ್ ಎಲ್ಲಿಂದೋ ಏನೋ ಮರಕ್ಕೆ ಸಿಕ್ಕೊಂಡು ನೇತಾಡ್ತಾ ಇದ್ದಾರೆ ಸರ್. ನನಗೂ ಕೋಪ ಬಂದ್ಬಿಡ್ತು ಸರ್. ಪಟ 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 ಅಂತ ಇದ್ರೆ ಪೋಸ್ ತೆಗೆದ್ಬಿಟ್ಟೆ ಸರ್. 101 ಯಾರವನು? ಅವನು ಒಂದ್ಸಲ ಯಾಕೆ ನೋಡಬಾರ್ದು? ಎಸ್, ಕವಿನ್. I will see. Okay. ಇನ್ಸ್ಪೆಕ್ಟರ್ ಜಯೇಶ್, ಅದರ ಅವಶ್ಯಕತೆ ಏನಿದೆ? ನಮ್ಮಲ್ಲಿ ಬಹಳ ಇನ್ಫ್ಲೂಯೆನ್ಸ್ ಸಿಐಡಿಗಳು ಇರುವರು. ಏನೇ ಆಗಲಿ ನಾನು ತೀರ್ಮಾನಿಸಿರುವೆ, ನನ್ನ ಪರವಾಗಿ ಒಬ್ಬ ಸಿಐಡಿಯನ್ನು ನೇಮಿಸಬೇಕೆಂದು. ಇನ್ಫ್ಯಾಕ್ಟ್ ನಿಮ್ಮ ಸಿಐಡಿಗಳು ಹಿಡಿಯೋದಕ್ಕೆ ಮುಂಚೆ ನನ್ನ ಅಣ್ಣನ ಕೊಲೆ ಪತ್ತೆ ಹಚ್ಚಿವೆ. ಸರಿಯಮ್ಮ, ನಿನಗೆ ಸಿಐಡಿಗಳು ಆರಿಸೋದು ಬರುತ್ತಾ? ಹಣ ಸುಮ್ಮನೆ ವ್ಯರ್ಥ ಮಾಡುವೆ. ಬರೀ ನಾಟಕೀಯ ಸಿಐಡಿಗಳು. ನಾನು ಎಸ್ಪಿಯ ಸೋದರ ಸೊಸೆ. ನನ್ನ ಸ್ನೇಹಿತೆ ಗಿರಿಜೆ ಇದ್ದಾಳಲ್ಲ, ಅವಳು ಒಳ್ಳೆ ಸಿಐಡಿ ವಿಷಯ ತಿಳಿಸಿದ್ದಾಳೆ. ಸರಿಯಮ್ಮ, ಎಲ್ಲರೂ ಲೋಫರ್ ಕಳ್ಳ ಪೋಲಿಗೆ ಸಿಐಡಿ ಅಂತ ತಿಳ್ಕೊಬೇಡ, ಗೊತ್ತಾಯ್ತಲ್ಲ? ಇಲ್ಲ ಅಂಕಲ್, ಬಹಳ ಕಮ್ಮಿ ರೇಟ್ನಲ್ಲಿ ಬುದ್ಧಿವಂತ ಬಲಶಾಲಿಯಾದ ಸಿಐಡಿ ಇಡುವೆ. ನಾನು ಗಿರಿಜೆ ಹತ್ರ ಹೋಗ್ಬೇಕಾಗಿದೆ. ಗಂಟೆ 5 ಆಗ್ತದೆ. ಅವನ ಇಂಟರ್ವ್ಯೂ ಸಹ ತೆಗೆದುಕೊಳ್ಬೇಕಾಗಿದೆ. ಬಟ್ಟೆ ಚೇಂಜ್ ಮಾಡ್ಬೇಕು. ಬರಲಾ? ಬಾಯ್ ಬಾಯ್. Hello, my name was Natwan. He's Natwan. ಇವರೇ ನಮ್ಮ ಸಿಐಡಿ. ಕೂತ್ಕೊಳ್ಳಿ. ನಮಸ್ತೆ. ಚೆನ್ನಾಗಿದ್ಯಪ್ಪನ? ಏನು ಸ್ವಲ್ಪ ಬೇಸರವಾಗಿರುವ ಕಾಣುತ್ತೆ. ಓ, ಮತ್ತೆ ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಮೈ ಬ್ರದರ್. ಓ, ಥ್ಯಾಂಕ್ ಯು. Shall I move? Thank you. Yes, you can. I will try this level. Very nice. Hello? Somebody is entering the SP house. Over. ಮನುಷ್ಯನ ದೇವನ ಗೊತ್ತಿಲ್ಲ.
ಯಾರು? ಬೆಳಕಿನಲ್ಲಿ ಕಾಣಬಹುದು. ಅಣ್ಣ, ಬದುಕಿರುವ ಅಣ್ಣ, ಅಣ್ಣ. ಯಾಕೆ ಈ ತರ ಭಯವಾಗ್ತಿದೆ? ಸತೀಶ್, ನೀನು ಜೀವಂತವಿದೆಯಾ? ನನ್ನ ಮನಸ್ಸಿನಿಂದ ಭಯವೆಲ್ಲ ದೂರವಾಗುವ ಹಾಗೆ ಪರೋಷಳನ್ನಾಗಿ ಮಾಡು ಮದುವೆ. ಈಗ ಸತೀಶ್ ಬರುವನು, ಅವನನ್ನು ತಬ್ಬಿಕೊಳ್ಳುವೆ. ಸತೀಶ್, ನನ್ನ ಹೃದಯ ನಿನ್ನನ್ನು ಮಿಲನವಾಗಲು ಕಾತುರದಲ್ಲಿದೆ. ಆದರೆ ಈ ಭಯ ನನ್ನಿಂದ ದೂರವಾಗುವುದು ಸತೀಶ್. ಚೆನ್ನಾಗಿದ್ಯಾ ಡಾರ್ಲಿಂಗ್? ಸತ್ತಿದ್ರೆ ಅನ್ಸ್ಕೊಂಡಿದ್ದೆ, ನನ್ನ ಬಾಳೆಲ್ಲ ಬರಿದಾಗಿತ್ತು. ಸತ್ತಿಲ್ಲ ಡಾರ್ಲಿಂಗ್, ನಾನು ನಿನಗೋಸ್ಕರ ಬದುಕಿರೋನು, ಸಾಯೋದಿಲ್ಲ. ಪ್ಲೀಸ್ ಗೆಟ್ ಮಿ ವಾಟರ್. ಓಕೆ. ಗುಡ್ ಮಾರ್ನಿಂಗ್ ಸರ್. ಹಿಯರ್ ಇಸ್ ರಿಪೋರ್ಟ್. ನನಗೊಂದು ಕರ್ಚೀಫು ಮತ್ತು ವಿಶಿಷ್ಟ ಪತ್ರ ಸಿಕ್ಕಿದೆ. ಐ ವಿಲ್ ಗೆಟ್ ಯು ಡೀಟೇಲ್ಸ್. ಥ್ಯಾಂಕ್ ಯು. ನೋ ಮೆನ್ಷನ್. ಓಕೆ, ಐ ವಿಲ್ ಸಿ ಯು. ಯು ನೋಟ್ CIDನಾ? ಗುಡ್, ನಾವು ಖಂಡಿತ ಬರುವೆ. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ಲಕ್. ಥ್ಯಾಂಕ್ ಯು. Doctor Kaush is speaking from here. Is Puna there? Yes, Puna is speaking. Good morning. Yes, doctor. ನಾನು ರೆಡಿ ಆಗಿದ್ದೇನೆ. Anyone near the phone? No. This is my room. ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಹಾಗಾದ್ರೆ ಕೇಳಿ, ಸತೀಶ್ ಬದುಕಿರೋನು. ಪುಷ್ಪಾಂಜಲಿ ಕಣ್ಣಾರೆ ನೋಡಿರೋಳು. ಪ್ರತ್ಯಕ್ಷ ಸಾಕ್ಷಿ ಪುಷ್ಪಾಂಜಲಿ, ಡ್ಯಾನ್ಸರ್ ಆಫ್ ಅಶೋಕ ಹೋಟೆಲ್. ನಿಮಗೂ ಗೊತ್ತಿಲ್ಲ ಅವಳು? ನಾಟ್ ಓನ್ಲಿ ಡ್ಯಾನ್ಸರ್, ಬಟ್ ಸತೀಶನ ಪ್ರಿಯತನೇ ಸಹ. ಎಸ್ ಎಸ್, ಕರೆಕ್ಟ್. ಸತೀಶ್ ರಾತ್ರಿ ಪೂರ್ತಿ ಅವಳ ಜೊತೆ ಕಳೆದಿದ್ದಾನೆ ಮತ್ತು ನಿಮ್ಮನ್ನು ಭೇಟಿಯಾಗಲು ಆಹ್ವಾನಿಸಿದ್ದಾನೆ. ನನಗೆಷ್ಟು ಸಂತೋಷ ಮತ್ತು ಆಶ್ಚರ್ಯವಾಗಿರುವುದು ನೀವು ಎದುರಿಗಿದ್ದೇ ನೋಡಬೇಕು. ನಾನು ಬಹಳ ಸಂತೋಷದಿಂದಿರುವೆನು. ಹೌದಾ? ಏಕೆ ಬಂದಿರಿ? ನಿಮಗೇನಾಗಬೇಕಾಗಿತ್ತು? ಮನೆಗೆ ಬರಬಾರದೆಂದು ನಿಮಗೆ ಹೇಳಿರಲಿಲ್ಲವೇ? ಏನಾದರೂ ಬೇಕಾದರೆ ಹೇಳಿ ಕಳಿಸಬೇಕು, ಇಲ್ಲವೇ ನಾನು ಬಂದಾಗ ಹೇಳಬೇಕು. ಇಟ್ ಇಸ್ ಟೂ ಬ್ಯಾಡ್. ಯಾರಾದರೂ ನೋಡಿದರೆ ಏನು ಹೇಳುವರು? ಐ ಆಮ್ ಸಾರಿ, ಇನ್ನೊಂದ್ಸಲ ಬರ್ಲಾರೆ. ಬೈ ದಿ ಬೈ, ಇದು ಯಾರಿಗೆ? ನಿಮ್ಗ? ಅದು ನನಗಾಗಿ. ಮೈ ಪರ್ಸನಲ್, ಸ್ವಂತ ವಿಷಯ. ನೀವು ತಲೆ ಹಾಕಬೇಡಿ. ವುಡ್ ಯು ಲೈಕ್? ನೋ ಥ್ಯಾಂಕ್ಸ್. ಸಾರಿ, ತೊಂದರೆ ಕೊಟ್ಟೆ. ಬರ್ತೀನಿ. ಥ್ಯಾಂಕ್ಸ್. ಓ ದೇವರೇ,
ಹಲೋ ದಾದಾ, ಹೌ ಡು ಯು ಡು? ಚೆನ್ನಾಗಿದ್ದೀನಪ್ಪನ್ನ. ಏನೋ ಸ್ವಲ್ಪ ಇದ್ದಂಗೆ ಕಾಣ್ತೀಯಾ? ಹಲೋ, ನಾನು ರಾಧಾ ಮಾತಾಡ್ತಿರೋದು. ಟೈಗರ್ ಆಗಿ ಆಹಾರ ಯಾಕೆ ಕೊಡಬಾರ್ದು? ಹೌದು, ನೀವು ಹೇಳಿದ್ರೆ ಹಾಗೆ ಆಗ್ಲಿ. ಈಗ ಬೇಡ, ನಾಳೆ. ಟೈಗರ್ ಅಂದ್ರೆ ಹುಲಿಯೂ ಅಲ್ಲ, ನಾಯಿ ಇರ್ಬೋದು. ಅಯ್ಯೋ ಗೂಗತ್ತಲೆ, ನಮ್ ಟೈಗರ್ ಮುಂದೆ ನಿಮ್ ಟೈಗರ್ ಏನಿದೆ? ಆಲ್ ರೈಟ್, ನಾಳೆ ಗೊತ್ತಾಗುತ್ತೆ. Satish darling, my job is finished. ನೀನಾ? ವೆಲ್ಕಮ್ ಜೆಂಟಲ್ಮ್ಯಾನ್. ಗುಡ್. ಕಮಾನ್. ಅರೆ ಡಾಕ್ಟರ್, ದೂರದಿಂದ ಏಕೆ ದುರುಗುಟ್ಕೊಂಡು ನೋಡುತ್ತಿರುವಿರಿ? ಹತ್ತಿರ ಬಂದು ಪರಿಶೀಲಿಸಿ. ಕಮಾನ್. ಓಕೆ ಮೈ ಬಾಯ್. Yes, SP is speaking from here. ಗುಡ್ ಮಾರ್ನಿಂಗ್ ಸರ್, ಡಾಕ್ಟರ್ ಕಾಶಿ ಸ್ಪೀಕಿಂಗ್. Good morning. What is the matter? ಈಗ ನಾನು ಹೇಳುವ ವಿಷಯ ಬಹುಶಃ ನೀವು ನಂಬಲಾರ್ರಿ. ಬಹಳ ಒಳ್ಳೇದು, ಹೇಳಿ. ನಿನ್ನೆ ರಾತ್ರಿ ನಾನು ಕೈಗಳಿಂದ ಪರೀಕ್ಷಿಸಿದೆ ಮತ್ತು ಡಾಕ್ಟರ್ನಂತೆಯೂ ಎಲ್ಲ ರೀತಿಯಿಂದಲೂ ಪರೀಕ್ಷಿಸಿದೆನು. ಅದು ಪ್ರಾಕೃತಿಕವಾದದ್ದು, ಯಾವತ್ತಿಗೂ ಕೃತಕವಾಗಲಾರದು. ರೀ ಮಿಸ್ಟರ್, ಅದೇನು ಹೇಳಿ, ನೀವು ಡಾಕ್ಟರ್ ಅಥವಾ ಕಥೆಗಾರರು? ಡೋಂಟ್ ಕ್ರಿಯೇಟ್ ಮೋರ್, ಪ್ಲೀಸ್ ಕಮ್ ಟು ದ ಪಾಯಿಂಟ್. ನಾನು ದೃಢವಾಗಿ ಹೇಳುವೆನು, ಅವನು ಸತೀಶ್ನೇ ಆಗಿದ್ದ. ವಾಟ್? ನೀವೇನು ಅಮಲ್ನಲ್ಲಿದ್ದೀರಾ? ಸರಿಯಾಗಿ ಟೆಸ್ಟ್ ಮಾಡಿದ ಮೇಲೆಯೇ ವೈನ್ ಸೇವಿಸಿದೆ, ಆದ್ದರಿಂದಲೇ ಇನ್ನೂ ತಲೆ ಭಾರವಾಗಿ ಮಲಗಿದೆಯೇ ಇದ್ದೇನೆ. ಮಾರ್ನಿಂಗ್ ನಾನು ಆಗ ಅವನ ಜೊತೆಯಲ್ಲಿದ್ದೆ ಮತ್ತು ಅವನು ನನ್ನಿಂದ ದೂರ ಇರಲು ಇಷ್ಟಪಡ್ತಿರ್ಲಿಲ್ಲ. ಬಹುಶಃ ಅವನು ನನ್ನಿಂದ ದೂರವಿರಲೆಂದೇ ವೈನ್ ಜಾಸ್ತಿ ಕುಡಿಸುತ್ತಿದ್ನೋ ಏನೋ. ಹಾಗಾದ್ರೆ ನೀವು ಅವನನ್ನು ಪೊಲೀಸ್ಗೆ ಏಕೆ ತಿಳಿಸುವುದೆಂದು ಕೇಳಲಿಲ್ವಾ? ಕೇಳಿದೆ ಸರ್. ಅವನು ಹೇಳಿದ, ಯಾರು ನನ್ನ ಸಾವಿಗಾಗಿ ಪ್ಲಾನ್ ಮಾಡಿದ್ದರೋ, ಯಾರು ನನ್ನ ವೈರಿಗಳು, ಅವರ ಮೇಲೆ ಸೇರು ತೀರಿಸಿಕೊಳ್ಳಬೇಕೆಂದು. ಅವನು ಯಾರ ಹೆಸರನ್ನಾರು ಹೇಳಿದ್ನಾ? ಬಿಲ್ಕುಲ್ ಇಲ್ಲ ಸರ್. ಅವನು ನನಗೆ ಕುಡಿಸುತ್ತಲೇ ಇದ್ದ, ನಾನು ಕುಡಿಯುತ್ತಲೇ ಇದ್ದೆ, ಜಸ್ಟ್ ಲೈಕ್ ಎ ಜೆಂಟ್ಲ್ಮ್ಯಾನ್. ಅದು ಸರಿ, ಆಗ ಯಾರ್ಯಾರಿದ್ರು? ಸತೀಶ್, ಹಿಸ್ ಗರ್ಲ್ ಫ್ರೆಂಡ್, ಪುಷ್ಪಾಂಜಲಿ, ಮೈಸೆಲ್ಫ್. ಇಷ್ಟ ಆಗಿದ್ದು ಯಾವ ಜಾಗದಲ್ಲಿ? ಹೋಟೆಲ್ ಅಶೋಕ. ಸರಿ, ಇನ್ನೇನಾದ್ರು ತಿಳಿದ್ರೆ ಅಥವಾ ಸತೀಶ್ ಕಂಡ್ರೆ ನನಗೆ ಕೂಡಲೇ ಫೋನ್ ಮಾಡಿ. ಆಲ್ ರೈಟ್. ಸತೀಶ್, ನೀನ್ ಬದುಕಿದ್ದು ನಮ್ ಪ್ರಾಣ ತೆಗೆದ್ಬಿಟ್ಟಿಯಪ್ಪ. Hello, Panna is speaking. ದಯವಿಟ್ಟು ಸತೀಶ್ ಫೋನ್ ಮೇಲೆ ಬರೆಯಲಿ. ಹಾಗೆ ಮೋಸ ಮಾಡಿರುವನು, ನನ್ನನ್ನು ತಾನೇ ಸಾಯಿಸಿಕೊಂಡು ಪೊಲೀಸರಿಗೂ ಮೋಸ ಮಾಡಿರುವನು. ಈಗ ಅವನನ್ನು ಓ ಭಗವಂತ, ನಮ್ಮ ಅಣ್ಣನಿಗೆ ಏನಾಗಿಬಿಟ್ಟಿದೆ? ನಮ್ಮಪ್ಪ ಸಾಯುವಾಗ ಎಷ್ಟೊಂದು ಆಸ್ತಿ ಬಿಟ್ಟು ಹೋದರು. ಅಣ್ಣ ಅಣ್ಣನಿಂದ ಏಕೆ ಓಡುವನು? ಹೋದರೆ ಯಾರ ನೀನು? ನಾನು ಸರ್, ರಾಮಮೂರ್ತಿ ಸರ್. ಓ, ಕೂತ್ಕೋ ಕೂತ್ಕೋ. ಏನ್ ಬಂದಿದ್ದು? ಫೋಟೋ ಸರ್. ವೆರಿ ಗುಡ್. ನೀನು ಅಲ್ಲಿ ಕೂತ್ಕೋ, ನಾನು ಬರ್ತೀನಿ. ಹೋಗು ಹೋಗು.
said go. ಅದೇ ಹೋಗ್ತೀವಿ ಸರ್. Good morning. Very good morning. Take a seat, please. See, McMahon, I have taped all the SP calls in the tape recorder. Thank you. Thank you. But one thing, here is the photo of Pushpa Manjari. She is leaving the hotel Taj. Please follow. Okay. I'll try my level best. But one thing, is taped the phone calls of doctor in this recorder. In this record only. Please check up. Okay. Can I move? Thank you very much. ಕೋಡ್ ನಂಬರ್ 7 ಹೇಳುತ್ತಿರುವುದು ಸತೀಶ್ ಕೊಲೆಯಾದ ಸ್ಥಳದಲ್ಲಿ ಒಬ್ಬ ರೌಡಿ ಪ್ರತಿ ಕ್ಷಣ ಹುಡುಕುವುದನ್ನು ಕಂಡೆ. ಜಸ್ಟ್ ಬಿಹೈಂಡ್ ದಿ ಸಿಂಕೋನಾ ಎಸ್ಟೇಟ್. ಓವರ್ ಅಂಡ್ ಆಲ್. ನೀವು ಪ್ರತಿದಿನ ಬೇರೆ ರೂಮ್ ಬೇರೆ ಹೋಟೆಲ್ನಲ್ಲಿ ವಾಸ ಮಾಡುತ್ತಿರುವಿರಿ. ಕರ್ನಾಟಕದಲ್ಲಿ ಎಲ್ಲಿದ್ದರೂ ನನ್ನಿಂದ ತಪ್ಪಿಸಿಕೊಳ್ಳಲಾರ್ರಿ. ದಿಸ್ ನೈಟ್ ಈಸ್ ಲಾಸ್ಟ್ ನೈಟ್ ಫಾರ್ ಯು. ಗುಡ್ ಲಕ್, ಆಲ್ ದ ಬೆಸ್ಟ್. Thank you. They are my thickest friends. ಹೇಳು.
ಈಗ ನೋಡು ಹ? ಈವರೆಗೂ ನಾನು ಯಾರ ಸಾವನ್ನು ನೋಡಿಲ್ಲ. ಈ ದಿವಸ ನಿನ್ನ ಸಾವು ಕೂಡ ನೋಡಲು ನನಗೆ ಇಚ್ಛೆ ಇಲ್ಲ. ಯುವರ್ ಸೋಲ್ ಇನ್ ಪೀಸ್. ಬಾಯ್ ಬಾಯ್ ಒನ್ ನಾಟ್ ಒನ್. ಬಾಯ್ ಬಾಯ್.